महाकाय सूर्यकोटि समप्रभा निर्विघ्नं कुरु मे देव सर्वकार्येषु सर्वदा. ವೀಕ್ಷಕರೇ, ನೀವೆಲ್ಲರೂ ಅನ್ಕೊಂಡಂತೆ ಇವತ್ತಿನ ವಿಷಯ ಗಣಪತಿಯ ಉಪಾಸನೆಗೆ ಸಂಬಂಧಪಟ್ಟಂತ ವಿಷಯ. ಇದು ಒಂದು ಗಣಪತಿಯ ಮಂತ್ರ, ಗಣಪತಿಯ ಸ್ತೋತ್ರ. ಇವತ್ತಿನ ದಿವಸ ಈ ಮಕ್ಕಳಲ್ಲಿ ಬುದ್ಧಿ ಪ್ರಾಪ್ತಿಗಾಗಿ ನಾವು ಎಷ್ಟೋ ಸಾರಿ ಅನೇಕ ಪ್ರಶ್ನೆಗಳನ್ನ ಕೇಳ್ತಾ ಇರ್ತೇವೆ. ಗುರುಗಳೇ, ನಮ್ಮ ಮಕ್ಕಳು ಎಷ್ಟೇ ವಿದ್ಯಾಭ್ಯಾಸವನ್ನ ಮಾಡಿದ್ರೂ ಕೂಡ ಅದರಲ್ಲಿ ಯಶಸ್ಸನ್ನ ಕಾಣ್ತಾ ಇಲ್ಲ. ಎಷ್ಟೇ ಪ್ರಯತ್ನವನ್ನ ಮಾಡಿದ್ರೂ ಕೂಡ ಅವರು ತಮ್ಮ ಗುರಿಯನ್ನ ಮುಟ್ಟಲಿಕ್ಕೆ ಆಗ್ತಾ ಇಲ್ಲ. ನಾವು ಯಾವ ರೀತಿಯ ಉಪಾಸನೆಯನ್ನ, ಯಾವ ದೇವರ ಉಪಾಸನೆಯನ್ನ ಮಾಡಬೇಕು ಅಂತ ಅನೇಕ ಪ್ರಶ್ನೆಗೆ ಉತ್ತರವನ್ನ, ಒಂದು ಪರಿಹಾರವನ್ನ, ಅನೇಕ ಪರಿಹಾರಗಳು ಇವೆ ಅದರಲ್ಲೂ ಇದು ಕೂಡ ಒಂದು ಪ್ರಭಾವಶಾಲಿಯಾದಂತಹ ಪರಿಹಾರ. ಈ ಪರಿಹಾರವನ್ನ ನಾನಿವತ್ತು ಹೇಳ್ಕೊಡ್ತೇನೆ. ಸೊ ಒಂದು ವೇಳೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ವಿಶೇಷವಾಗಿ ಜ್ಯೋತಿಷ್ಯ ಮತ್ತು ವಾಸ್ತುವಿಗೆ ಸಂಬಂಧಪಟ್ಟಂತಹ ಅನೇಕ ಉಪಯುಕ್ತವಾದಂತಹ ವಿಷಯಗಳನ್ನ ನಮ್ಮ ಚಾನಲ್ನಲ್ಲಿ ನೀವು ಖಂಡಿತವಾಗಿ ನೋಡಬಹುದು. ಕುಂಭ ವಿವಾಹದ ಮಾಹಿತಿಯನ್ನ ನಾನು ಬಹಳ ವಿವರವಾಗಿ ಒದಗಿಸಿಕೊಟ್ಟಿದ್ದೇನೆ. ಅದರ ಅನುಕೂಲ ಕೂಡ ಗಣಗಾಪುರದಲ್ಲಿ ಇದೆ ಖಂಡಿತವಾಗಿಯೂ. ಮತ್ತು ವಾಸ್ತು ಅಂತಂದ್ರೆ ಒಂದೇ ವಿಡಿಯೋದಲ್ಲಿ ಇಡೀ ಮನೆಯ ವಾಸ್ತು ಯಾವ ಯಾವ ಭಾಗದಲ್ಲಿ ಯಾವ್ಯಾವ್ದಿರಬೇಕು ಅಂತ ಅನ್ನೋದನ್ನು ನಾನು ಕೂಡ ಹೇಳ್ಕೊಟ್ಟಿದ್ದೇನೆ. ಅದನ್ನು ಕೂಡ ನೋಡಿ, ಉಪಯುಕ್ತವಾಗಿ ನಿಮಗೆ ಅನುಕೂಲಕರವಾಗಿ ಇರುತ್ತೆ. ನೋಡಿ, ಇವತ್ತಿನ ದಿವಸ ನಾವು ಈ ಬುದ್ಧಿಪ್ರಾಪ್ತಿ ಮೃತ್ತಿಕಾ ಗಣಪತಿ ಮಂತ್ರ ಉಪಾಸನೆ ಅಂತ ಅನ್ನೋದನ್ನ ಹೇಳ್ತಾ ಇದ್ದೇನೆ. ಅಂದ್ರೆ ಮೃತ್ತಿಕಾ ಗಣಪತಿಯ ಪೂಜೆಯನ್ನ ಮಾಡೋದು ಅಂತ ಅರ್ಥ. ಮೃತ್ತಿಕೆ ಅಂತಂದ್ರೆ ಇಲ್ಲಿ ಮಣ್ಣು ಅಂತ ಅರ್ಥ. ಅಂದ್ರೆ ಮಣ್ಣಿನಿಂದ ಗಣಪತಿಯನ್ನ ತಯಾರಿಸಿ ಆ ಪೂಜೆಯನ್ನ ನೀವು ಅಥವಾ ನಿಮ್ಮ ಮಕ್ಕಳಿಂದ ಮಾಡಿಸುವುದರಿಂದಲೂ ಕೂಡ ಮಕ್ಕಳ ಬುದ್ಧಿಶಕ್ತಿಯ ಬೆಳವಣಿಗೆ ಆಗುತ್ತೆ. ವಿದ್ಯಾಭ್ಯಾಸದಲ್ಲಿ ತುಂಬಾ ಪ್ರಗತಿಯನ್ನ ಕಾಣ್ತಾರೆ. ಹಾಗಾದ್ರೆ ಇಲ್ಲಿ ಯಾವ ಮಣ್ಣು ಅಂತ ಕೇಳಿದ್ರೆ, ನೋಡಿ, ಇಲ್ಲಿ ವಿಶೇಷವಾದಂತಹ ಮಣ್ಣು ಅಂತಂದ್ರೆ ಕುಂಬಾರನ ಮಣ್ಣನ್ನ ಸಂಗ್ರಹಿಸತಕ್ಕದ್ದು ಅಂತ ಹೇಳಿದ್ದಾರೆ ಒಂದು ಶಾಸ್ತ್ರದಲ್ಲಿ. ಆ ಮಣ್ಣಿನಿಂದ ಅಂದ್ರೆ ಈ ಕುಂಬಾರನ ಚಕ್ರದಲ್ಲಿರುವಂತಹ ಮಣ್ಣನ್ನ ತೆಗೆದುಕೊಂಡು ಬಿಟ್ಟು ಅದರಿಂದ ಒಂದು ಚಿಕ್ಕದಾದಂತಹ ಗಣಪತಿಯನ್ನ ನಿರ್ಮಾಣ ಮಾಡಬೇಕು. ಇದನ್ನ ನೀವು ಕಷ್ಟಪಟ್ಟು ಸಂಗ್ರಹಿಸಬೇಕು. ಅದನ್ನ ಹೋಗಿಬಿಟ್ಟು ಎಲ್ಲಿರ್ತಾರೋ ನೋಡಿಬಿಟ್ಟು ಅವರಿಂದ ಕೇಳಿ ತೆಗೆದುಕೊಂಡು ಬರಬೇಕು. ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಪ್ರಕಾರವಾಗಿ ಒಂದು ಗಣಪತಿಯ ಮೂರ್ತಿಯನ್ನ ತಯಾರಿಸಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು. ಹಾಗೆ ಮಾಡಿಬಿಟ್ಟು ಆ ಗಣಪತಿಯನ್ನ ನಿಮ್ಮ ಪೂಜಾ ಸ್ಥಾನದಲ್ಲಿ ಇಟ್ಟುಬಿಟ್ಟು ನಿಮ್ಮ ಮಕ್ಕಳ ಕಡೆಯಿಂದ ಪ್ರತಿನಿತ್ಯ ಆ ಗಣಪತಿಯ ಮೇಲೆ ಪೂಜೆಯನ್ನ ಮಾಡಿಸ್ತಾ ಬನ್ನಿ. ಕೆಂಪು ಹೂವನ್ನು ಏರಿಸಿ, ಗರಿಕೆಯನ್ನ ಏರಿಸಿ, ಗಣಪತಿಗೆ ಇಷ್ಟವಾದಂತಹ ನೈವೇದ್ಯವನ್ನ ತೋರಿಸಿ. ಸಾಧ್ಯವಾಯಿತು ಅಂತಂದ್ರೆ, ಅಲ್ಲ, ಖಂಡಿತವಾಗಿ ಇದನ್ನ ಮಾಡಬೇಕು. ಓಂ ಗಂಗಣಪತಯೇ ನಮಃ ಈ ಮಂತ್ರವನ್ನ ಮಕ್ಕಳಿಂದ 11 ಸಾರಿ, 28 ಸಾರಿ, 108 ಸಾರಿ ಯಾವುದಾದ್ರೂ ಒಂದು ಭಾಗವನ್ನ ತೆಗೆದುಕೊಂಡು ಇದನ್ನ ಮಕ್ಕಳಿಗೆ ಖಂಡಿತವಾಗಿ ಹೇಳಿಸಿ. ಇದು ನಮ್ಮ ಸಂಪ್ರದಾಯ. ಹೀಗೆ ಹೇಳಿಸಿದ್ದೇ ಆಯಿತು ಅಂತಂದ್ರೆ ಖಂಡಿತವಾಗಿ ನಿಧಾನವಾಗಿ, ಇದನ್ನು ಚಮತ್ಕಾರಿಕವಾಗಿ ಇವತ್ತು ಮಾಡಿದ್ರೆ ನಾಳೆ ಗೊತ್ತಾಗುತ್ತೆ ಅಂತಲ್ಲ, ನಿಧಾನವಾಗಿ ನಿಮ್ಮ ಮಕ್ಕಳಲ್ಲಿ ಬುದ್ಧಿಶಕ್ತಿ ಜಾಸ್ತಿ ಆಗುತ್ತೆ, ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ. ಹಾಗಾಗಿ ಅವರು ವಿದ್ಯಾಭ್ಯಾಸದಲ್ಲಿ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ, ಒಳ್ಳೆಯ ಅಂಕಗಳನ್ನ ಗಳಿಸ್ತಾರೆ. ಅದರಿಂದ ನಿಮಗೂ ಕೂಡ ಒಳ್ಳೆಯದು, ನಿಮ್ಮ ಮಕ್ಕಳಿಗೂ ಕೂಡ ಒಳ್ಳೆಯದು. ಹಾಗಾಗಿ ಈ ಉಪಾಯವನ್ನ ಖಂಡಿತವಾಗಿ ಮಾಡಿ ನೋಡಿ. ಇದೊಂದು ಅತ್ಯಂತ ಪರಿಣಾಮಕಾರಿ ಉಪಾಯ. ಒಳ್ಳೆಯದಾಗಲಿ. ಮತ್ತೆ